ಆತ ತಂಡಕ್ಕೆ ಎಂಟ್ರಿ ಕೊಟ್ಟಾಗ ಜಸ್ಟ್ 19 ವರ್ಷದ ಸಾಮಾನ್ಯ ಹುಡುಗ. ತದನಂತರ ಆಕಸ್ಮಿಕವಾಗಿ ಬೆಂಗಳೂರು ತಂಡಕ್ಕೆ ಸೇರಿದ. ತದನಂತರ ಕಿಂಗ್ ಆಗಿ ರಾಜನಾಗಿ ಮೆರೆದ. ಈಗ ಕೊರಗನ್ನ ನೀಗಿಸುವ ಮತ್ತೊಂದು ಅವಕಾಶ ಸಿಕ್ಕಿದೆ. ಬಂದಿದ್ದು ಸಾಮಾನ್ಯ ಆಟಗಾರನಾಗಿ, ಆದ್ರೆ ಕಟ್ಟಿದ್ದು ಆರ್ಸಿಬಿ ಮಹಾ ಸಾಮ್ರಾಜ್ಯ. 18 ವರ್ಷ, ಒಂದೇ ಟೀಮ್, ಅದೇ ಗತ್ತು, ಸೇಮ್ ತಾಕತ್ತು. ಪ್ರತಿ ಸೀಸನ್ನಲ್ಲೂ ಡೋಂಟ್ ಕೇರ್ ಆಟ. ಅದು 2008 ಐಪಿಎಲ್ನ ಮೊದಲ ಸೀಸನ್. ಆಗಷ್ಟೇ ಭಾರತದ ಕ್ರಿಕೆಟ್ನಲ್ಲಿ ಪ್ರತಿಭಾನ್ವಿತ ಡೇರಿಂಗ್ ಪ್ಲೇಯರ್ ಒಬ್ಬ ಬೆಳಕಿಗೆ ಬಂದಿದ್ದ ವರ್ಷ. ಭಾರತದ ಅಂಡರ್-19 ತಂಡದ ಕ್ಯಾಪ್ಟನ್ ಆಗಿದ್ದ ಹುಡುಗ ಬೆಂಗಳೂರು ತಂಡಕ್ಕೆ ಸೇರಿದ್ದೇ ಅಚಾನಕ್. ಹೌದು, ನಾವು ಹೇಳ್ತಿರೋದು ರನ್ ಮಷಿನ್ ಕಿಂಗ್ ಕೊಹ್ಲಿ ಬಗ್ಗೆ. 2008ರಲ್ಲಿ ಅಂಡರ್-19 ಕೋಟಾದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರಾಟ್ ಕೊಹ್ಲಿಯನ್ನ ತಂಡಕ್ಕೆ ಸೇರಿಸಿಕೊಳ್ಳಾಯಿತು. ಆರಂಭದಲ್ಲಿ ವಿರಾಟ್ ಡೆಲ್ಲಿ ತಂಡದ ಪಾಲಾಗಬೇಕಿತ್ತು. ಆದರೆ ದೆಹಲಿ ತಂಡ ಮತ್ತೊಬ್ಬ ಯುವ ಆಟಗಾರ ಪ್ರದೀಪ್ ಸಂಗ್ವಾನ್ ಕಡೆ ವಾಲಿದ ಕಾರಣ ಕೊಹ್ಲಿ ಬೆಂಗಳೂರಿಗರ ಪಾಲಾದ್ರು. ದಿಗ್ಗಜರ ನಡುವೆಯೂ ಡೇರಿಂಗ್ ಬ್ಯಾಟಿಂಗ್. 3ನೇ ವರ್ಷಕ್ಕೆ ಕೋಟಿಗೆ ಹರಾಜು, 5ನೇ ವರ್ಷಕ್ಕೆ ಕ್ಯಾಪ್ಟನ್ ಜವಾಬ್ದಾರಿ. ರೆಡ್ ಅಂಡ್ ಗೋಲ್ಡ್ ಜರ್ಸಿ ತೊಟ್ಟು ಅಖಾಡಕ್ಕಿಳಿದು ವಿರಾಟ್ ಕೊಹ್ಲಿ ಐಪಿಎಲ್ ಆರಂಭದ 3 ಸೀಸನ್ನಲ್ಲೂ ಅಷ್ಟು ದೊಡ್ಡದಾಗಿ ಮಿಂಚುತ್ತಿದ್ರು. ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೊಹ್ಲಿ ಮೇಲೆ ನಂಬಿಕೆ ಇಟ್ಟು ರಿಟೈನ್ ಮಾಡಿಕೊಳ್ತು. ಈ ಒಂದು ನಿರ್ಧಾರ ಆರ್ಸಿಬಿಯಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಉಗಮಕ್ಕೆ ಕಾರಣವಾಯಿತು. ಅಲ್ಲಿಂದ ಶುರುವಾದ ಕೊಹ್ಲಿ ಸಾಮ್ರಾಟ ಅಬ್ಬರ ಇಂದೂ ಕೂಡ ಮುಂದುವರಿಯುತ್ತಲೇ ಇದೆ. ಆನೆ ನಡೆದದ್ದೇ ದಾರಿ ಎಂಬಂತೆ ಮುನ್ನುಗ್ಗಿದ್ರು. ಅದು ಯಾವುದೇ ಪಿಚ್ ಇರಲಿ, ಅದು ಎಂತಹ ಘಟಾನುಘಟಿ ಬೌಲರ್ ಇದ್ರೂ ಚಿಂದಿ ಉಡಾಯಿಸಿದ್ರು. 2013ರಲ್ಲಿ ಡೆನಿಯಲ್ ಮೆಟ್ಟೋರಿ ಬಳಿಕ ತಂಡದ ಜವಾಬ್ದಾರಿ ಹೊತ್ತ ಕೊಹ್ಲಿ ಬರೋಬ್ಬರಿ 143 ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ್ರು. ಒಂದೇ ಸೀಸನ್ನಲ್ಲಿ ಬರೋಬ್ಬರಿ 970 ರನ್ ಗಳಿಸಿದ್ದ ಕೊಹ್ಲಿಯ ದಾಖಲೆಯನ್ನ ಇಂದಿಗೂ ಯಾರೂ ಮುರಿದಿಲ್ಲ. ಇಲ್ಲಿ ತನಕ ಕೊಹ್ಲಿ ಕಳೆದ 18 ವರ್ಷದಲ್ಲಿ ಆರ್ಸಿಬಿ ಒಂದೇ ತಂಡದ ಪರ ಆಡಿ ಬರೋಬ್ಬರಿ 8,000 ರನ್ ಪೂರೈಸಿದ್ದಾರೆ. ಇದು ಐಪಿಎಲ್ ಇತಿಹಾಸದಲ್ಲೇ ಆಟಗಾರ ಗಳಿಸಿದ ಅತಿ ಹೆಚ್ಚು ರನ್ ಮತ್ತು ಒಬ್ಬ ಆಟಗಾರ ಒಂದೇ ತಂಡದ ಪರ ಅತಿ ಹೆಚ್ಚು ರನ್ ಗಳಿಸಿದ ಸಾರ್ವಕಾಲಿಕ ದಾಖಲೆ ಕೂಡ. ಅಲ್ಲದೆ 68 ಅರ್ಧಶತಕ, 8 ಶತಕ ಗಳಿಸುವ ಮೂಲಕ ಅತಿ ಹೆಚ್ಚು ಶತಕಗಳನ್ನು ಸಿಡಿಸಿದ ಹೆಮ್ಮೆ ಕೂಡ ಕೊಹ್ಲಿಯ ಗರಿಮೆ. ತಂಡದ ಜೊತೆಗೆ ಕೊಹ್ಲಿ ಯಶಸ್ಸಿಗೆ ಮತ್ತೊಂದು ಕಾರಣ ಆರ್ಸಿಬಿ ಅಭಿಮಾನಿಗಳು. ಕಪ್ ಬರ ನೀಗದಿದ್ರೂ ತಂಡವನ್ನ ಬಿಟ್ಟುಕೊಡದ ಅಭಿಮಾನಿಗಳಿಗೆ ಕೊಹ್ಲಿ ಎಂದಿಗೂ ಹಾಟ್ ಫೇವರೇಟ್. ಇದೇ ಕಾರಣಕ್ಕೆ ಸದ್ಯ ಆರ್ಸಿಬಿ ಗತ್ತು ಇಂಟರ್ ನ್ಯಾಷನಲ್ ಲೆವೆಲ್ನಲ್ಲಿ ಸದ್ದು ಮಾಡ್ತಿರೋದು. ವಿರಾಟ್ ರೂಪ: ಪಂದ್ಯ 266, ರನ್ 8,618, ಅರ್ಧಶತಕ 63, ಶತಕ 8, ಸ್ಟ್ರೈಕ್ ರೇಟ್ 132.92. ಇನ್ನು ಈ ಸೀಸನ್ 18ಕ್ಕೂ ಕೊಹ್ಲಿಯ ಜರ್ಸಿ ನಂಬರ್ಗೂ ಕಾಕತಾಳೀಯ ಎಂಬಂತೆ ಸಾಮ್ಯತೆ ಇದೆ. ಅಷ್ಟೇ ಅಲ್ಲದೆ ಪಂಜಾಬ್ ವಿರುದ್ಧ ಆರ್ಸಿಬಿ ಇಲ್ಲಿ ತನಕ 18 ಪಂದ್ಯಗಳನ್ನ ಗೆದ್ದಿದ್ರೆ 18 ಪಂದ್ಯಗಳಲ್ಲಿ ಸೋತಿದೆ. ಇನ್ನೊಂದು ಸ್ಪೆಷಲ್ ಕೋಇನ್ಸಿಡೆನ್ಸ್ ಅಂದ್ರೆ ಇವತ್ತಿನ ಎಲ್ಲ ದಿನಾಂಕವನ್ನ ಕೂಡಿದ್ರೆ ಒಟ್ಟು ನಂಬರ್ ಕೂಡ 18. ಒಟ್ಟಾರೆ 18 ನಂಟು ಕಪ್ ಗಂಟನ್ನ ಬಿಡಿಸಲು ಸಹಾಯವಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಆಲ್ ದ ಬೆಸ್ಟ್ ಆರ್ಸಿಬಿ, ಈ ಸಲ ಕಪ್ ನಮ್ದೆ. ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.